ಹಾಲೆಲೂಯಾ. ಓಕೆ, ಸಂತೋಷವಾಗಿದ್ದೀರಾ? ಎಷ್ಟು ಜನಕ್ಕೆ ಹಸಿವು ಆಗ್ತಾ ಇದೆ? ಇಲ್ಲ, ಹಂಗಾದ್ರೆ ನಿಮ್ಗೆಲ್ಲರಿಗೂ ಊಟ ಇಲ್ಲ ಆಗಿತ್ತು. ಹಸಿವು ಇಲ್ಲಲ್ಲ? ರಾತ್ರಿ ಊಟ ಮಾಡೋಣ ಎಲ್ಲರೂ. ವೆರಿ ಗುಡ್, ಸಂತೋಷ. ಓಕೆ, ಆದರೆ ಇವಾಗ ವಾಕ್ಯ ಕೇಳ್ಬೇಕಂತ ಹಸಿವು ಇದೆಯಲ್ಲ? ಓಕೆ, ವೆರಿ ಗುಡ್, ಸಂತೋಷ. ಓಕೆ, ನಾನು ಭಾಳ ಸಮಯ ತಗೊಳ್ಳೋದಿಲ್ಲ, ಬೇಗನೆ ಮುಗಿಸ್ತೇನೆ. ಓಕೆ, ನಾನು ಹೇಳಿದ್ಮೇಲೆ ಒಂದು ಕತೆ ಹೇಳಿದ್ಮೇಲೆ ನೀವು ಹೇಳ್ರಿ. ಓಕೆ, ಒಂದ್ಸಾರಿ ಒಂದು ಸಂಡೇ ಸ್ಕೂಲ್ ಹೋಗೋ ಒಂದು ಹುಡುಗಿ 8ನೇ ಕ್ಲಾಸ್ ಹೋಗ್ತಾ ಇದ್ರು. ಸಂಡೇ ಸ್ಕೂಲ್ಗೆ ರೆಗ್ಯುಲರ್ಗೆ ಹೋಗ್ತಾ ಇದ್ರು. ಅದೇ ಊರಿನಲ್ಲಿ ಒಬ್ಬ ಒಳ್ಳೆಯ ಓದಿ ಒಂದು ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡೋ ಆತ ಆ ಹುಡುಗನ ನೋಡಿ ಕೇಳಿದಾನ, ಏನಂತ, ಏನಮ್ಮ ನೀನು ಸಂಡೇ ಸ್ಕೂಲ್ ಹೋಗ್ತೀಯಲ್ಲ, ಎದಕ್ಕೆ ಹೋಗ್ತೀಯ? ನಾನು ದೇವ್ರನ್ನ ಆರಾಧಿಸಕ್ಕ, ದೇವ್ರನ್ನ ಮಹಿಮೆ ಪಡಿಸ್ಕೊ ಹೋಗ್ತಾ ಇದ್ದೀನಿ. ಈತ ಹೇಳಲ್ಲ, ದೇವ್ರಿದ್ದಾನ? ಹೌದು ಸರ್, ದೇವ್ರಿದ್ದಾನ. ಇಲ್ಲಮ್ಮ, ದೇವ್ರಿಲ್ಲ ಈತ ಅಂದ. ಅವಾಗ ಆ ಹುಡುಗಿ, ಇಲ್ಲ ಸರ್, ದೇವ್ರಿದ್ದಾರ. ಅವಾಗ ಆಪ ಲೆಕ್ಚರರ್ ಕೇಳೋಣಂತ, ಏನು ದೇವ್ರಿದ್ರೆ ನನಗೆ ತೋರ್ಸಮ್ಮ ಅಂತ. ಈಗ ಕಷ್ಟ ಆಯ್ತು. ದೇವರಿದ್ರೆ ನಾನು ನಂಬ್ತೀನಿ, ದೇವರು ಅಂತ ಎಲ್ಲ ಚೆನ್ನಾಗಿದೆ, ಬಟ್ ದೇವ್ರಿಗೆ ತೋರಿಸ್ಬೇಕಂದ್ರೆ ಹೆಂಗ? ಈಗ ಒಂದು 5 ನಿಮಿಷ ಸ್ವಲ್ಪ ಏನು ಮಾಡಬೇಕು, ಹೆಂಗೆ ಹೇಳ್ಬೇಕಂತ ಅರ್ಥ ಆಗಿಲ್ಲ. ಅವಾಗಿದ್ದು, ಸಾರ್ ನಿಮಗೆ ಮೆದುಳು ಐತೆ ಅಂತ ಕೇಳೋದು. ಏನಂತ? ಮೆದುಳು ಐತೆ, ಬ್ರೈನ್ ಅಂತ ಇಂಗ್ಲೀಷ್ನಲ್ಲಿ. ಬ್ರೈನ್ ಐತಾ ಅಂತ ಕೇಳೋಣ. ಅಂದರೆ ಆಯ್ತಾ ನನಗೆ? ಸರ್ ತೋರಿಸಿ ಸರ್, ಎಲ್ಲೈತೆ? ತೋರಿಸಿ ಸರ್, ಮೆದುಳು ಎಲ್ಲಿ ಇದೆ ಅಂತ. ಇಲ್ಲ, ನನಗೆ ಎಲ್ಲ ಇದು ಗೊತ್ತಾ, ಏನೋ ನಾನು ಓದಿದ್ದು ಎಲ್ಲವನ್ನು ನಾನು ನಿಮಗೆ ಹೇಳಬಹುದು ಅಂತ ಹೇಳೋಣ. ಆದರೆ ನೀವು ಹೇಳ್ಬೋದು, ಆದರೆ ನನಗೆ ಡೌಟ್, ನಿಮಗೆ ಮೆದುಳು ಇಲ್ಲ ಅಂತ. ಅವಾಗ ನೀನು ನನಗೆ ತೋರಿಸು ಅಂತ ಹೇಳುವಾಗ ನಿಮಗೆ ತೋರ್ಸಕ್ಕೆ ಆಗ್ತಾ ಇಲ್ಲ, ಆದರೆ ಮೆದುಳಿದೆ ಅಂತ ನಿಮ್ಗೆ ಗೊತ್ತು. ಆ ಮೆದುಳಿಂದಲೇ ನೀನು ಎಲ್ಲವನ್ನು ಹೇಳ್ತಾ ಇದ್ದೀಯ. ಅದೇ ರೀತಿಯಾಗಿ ದೇವರು ನಾನುಗಳ ತೋರ್ಸಕ್ಕಾಗಲ್ಲ, ದೇವರಿದ್ದಾನ ಅಂತ ಹೇಳಿದ್ರೆ ಆ ಲೆಕ್ಚರರ್ ಸುಮ್ಮನೆ ಆಗ್ಬಿಟ್ಟಾರ. ಹಾಲೆಲೂಯಾ. ಇಲ್ಲಿ ಬಂದಿದ್ದ ಪ್ರತಿಯೊಬ್ಬರು ಇದ್ದಾನ ಇಲ್ಲ ಅಂತ ನಿಮ್ಗೆ ಡೌಟ್ ಇದೆನಾ? ಯಾರಿಗೇನ? ಎಲ್ಲರಿಗೂ ಗೊತ್ತು ದೇವರು ಇದ್ದಾನ ಅಂತ. ಆದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ ದೇವರು ಅಂದ್ರೆ ಯಾವ ದೇವರು, ಅದು ಪ್ರಾಬ್ಲಮ್. ಯಾಕಂದ್ರೆ ಬಹಳ ಜನಕ್ಕೆ ದೇವರು ಇದ್ದಾನಂತ ನಮ್ಮ ಇಂಡಿಯಾ ದೇಶದಲ್ಲಿ ಎಲ್ಲರಿಗೆ ಎಷ್ಟೋ ದೇವರುಗಳು ಇದ್ದಾರೆ. ಆದರೆ ನಮಗೋಸ್ಕರ ನಮ್ಮನ್ನ ಕಾಳಜಿ ವಹಿಸಿ ನಮ್ಮನ್ನ ಪ್ರೀತಿ ಮಾಡುವಂತ ದೇವರು ಯಾರಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ನಾವು ಬೈಬಲ್ ನೋಡ್ತೀವಿ, ದೇವರು ನಮಗೋಸ್ಕರ, ಅದಕ್ಕೋಸ್ಕರ ಕ್ರಿಸ್ಮಸ್ ಅಂದ್ರೆ ಏನು? ಯೇಸು ಕ್ರಿಸ್ತು ಹುಟ್ಟಿದ ದಿವಸ. ಈ ದಿವಸವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ದೇಶದಲ್ಲಿ ಬಹಳ ಸಂಭ್ರಮವಾಗಿ ಮತ್ತು ಸಂತೋಷವಾಗಿ ಜರುಗಿಸುವ ಒಂದು ಹಬ್ಬ ಯಾವುದಂದ್ರೆ ಕ್ರಿಸ್ಮಸ್. ಯಾಕೆ ಕ್ರೈಸ್ತರು ಈ ರೀತಿಯಾಗಿ ಸಂತೋಷವಾಗಿ ಮಾಡ್ತಾರೆ ಅಂದ್ರೆ, ಬೈಬಲ್ನಲ್ಲಿ ನಮ್ಗೆ ಬೈಬಲ್ ಓದಿದ್ರೆ ಗೊತ್ತಾಗ್ತದ, ದೇವರು ನಮ್ಮನ್ನ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನಾದ ಮಗನಾದ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಕ್ರಿಸ್ಮಸ್ ಒಂದು ಅರ್ಥ ಏನಂದ್ರೆ, ದೇವರು ನಮ್ಮನ್ನ ಪ್ರೀತಿ ಮಾಡಿ ನಮಗೆ ಏನ್ ಕೊಟ್ಟಿದ್ದಾನ? ಮಗನನ್ನು ಕೊಟ್ಟಿದ್ದಾನೆ. ಯಾರು ಆ ಮಗ? ಯೇಸು ಕ್ರಿಸ್ತು. ಯಾಕೆ ಯೇಸು ಕ್ರಿಸ್ತು ನಮ್ಗೆ ದೇವರಾಗಿ ಲೋಕಕ್ಕೆ ಬಂದಿದ್ದಾನಂತ ನಾವು ತಿಳ್ಕೋಬೇಕು. ಹಲ್ಲೆಲೂಯಾ. ಸೊ ಯೇಸು ಕ್ರಿಸ್ತು ಜನನ ಆಗಿದ ಮೇಲೆ ಈ ಲೋಕ ಯಾರು ಅಲ್ಲಿ ಇರುವ ಕುರುಬರಿಗೆ ದೇವರ ಒಂದು ದೂತೆ ಕಾಣಿಸಿ ಅವರಿಗೆ ಒಂದು ವರ್ತಮಾನ ಹೇಳಿದೆ. ನಾವು ಲೂಕನ ಬರೆದಿದ್ದ ಸುವಾರ್ಥ 2ನೇ ಅಧ್ಯಾಯ, ಯಾರನ್ನು ಓದಿಲ್ಲ? 2ನೇ ಅಧ್ಯಾಯ 10ನೇ ವಚನ 2:10. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ,
ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಓಕೆ, ಹಲ್ಲೆಲೂಯ. ಇಲ್ಲಿ ದೇವರ ದೂತ ಬಂದು ಆ ಕುರುಬರು ಕಾಯ್ತಾ ಇದ್ದಾರೆ. ಯಾರನ್ನ? ಆ ಕುರಿಗಳನ್ನು ಬಂದು ಆ ದೂತ ಫಸ್ಟ್ ಮೊದಲು ಹೇಳಿದ್ದು ಏನ್ ಗೊತ್ತಾ? ಏನಂತ? ಹೆದರಬೇಡಿರಿ, ಹೆದರಬೇಡಿರಿ, ಹೆದರಬೇಡ್ರಿ, ಕೇಳಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ, ಜನರಿಗೆಲ್ಲ ಮಹಾ ಸಂತೋಷಕರವಾದ ಶುಭ ಸಮಾಚಾರ. ಹಲ್ಲೆಲೂಯ. ಸೊ ಅಲ್ಲಿ ದೇವ ದೂತೆ ಹೇಳ್ತಾ ಇರೋದು ಏನು? ಅಲ್ಲಿ ಕುರುಬರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಶುಭ ವಾರ್ತೆ. ಏನಂತ? ಫಸ್ಟ್ ಮೊದಲು ಹೇಳ್ತಾ ಇದ್ದ, ನೀವು ಭಯಪಡಬೇಡ್ರಿ. ಭಯಪಡಬೇಡ ಅಂತ ಹೇಳಿದ ಮೇಲೆ ಆ ದೂತ ಹೇಳ್ತಾ ಇರೋದು ಒಂದು ಸಂದೇಶ ಏನಂದ್ರೆ, ನಿಮ್ಮೆಲ್ಲರಿಗೆ ಏನಂತ? ಯಾರು ಹುಟ್ಟಿದಾರ? ರಕ್ಷಕನು ಹುಟ್ಟಿದಾರ. ಹಲ್ಲೆಲೂಯ. ಸೊ ನಿಮ್ಗೋಸ್ಕರ ಯಾರೋ ಹುಟ್ಟಾರ? ಬಹಳ ಸಾರಿ ನಮ್ಮ ಮನೆಯಲ್ಲಿ ಯಾರು ಹುಟ್ಟಿದ್ರೆ ಗಂಡು ಮಗ ಹೆಣ್ಮಗ ಯಾರನ್ನ ಹೇಳ್ತಾರ, ಇವ್ನು ಏನಾಗ್ತಾನಂತೆ ಯಾರಿಗಾರ ಗೊತ್ತಾ? ಯಾರು ಗೊತ್ತಿಲ್ಲ. ಆದ್ರೆ ಬೈಬಲ್ನಲ್ಲಿ ಯೇಸು ಕ್ರಿಸ್ತ ಹುಟ್ಟಿದ ಮೇಲೆ ಆ ಯೇಸು ಕ್ರಿಸ್ತ ಹುಟ್ಟುವಾಗ ಆ ದೂತೆಗಳು ಹೇಳಿದ ವಾಕ್ಯ ಏನಂದ್ರೆ, ನಿಮ್ಗೋಸ್ಕರ ಯಾರು? ರಕ್ಷಕನು ಹುಟ್ಟಿದಾನೆ ಅಂತ. ಹಲ್ಲೆಲೂಯ. ಅಲ್ಲಿ ಮೊದಲು ನೀವು ಭಯಪಡಬೇಡ್ರಿ ಅಂತ ಹೇಳ್ತಾರೆ. ಯಾಕೆ? ಈ ಲೋಕದಲ್ಲಿ ಅಷ್ಟುವರೆಗೆ ಎಲ್ಲರಿಗೂ ಒಂದು ಭಯ ಇತ್ತು. ಏನಂದ್ರೆ, ನಾನು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ನಾನು ಏನ್ ಮಾಡ್ಬೇಕಂತ. ಅದಕ್ಕೆ ಅವಾಗ ಕುರಿಗಳು ಏನೋ ದನಗಳನ್ನೆಲ್ಲ ಬಲಿ ಕೊಡ್ತಾ ಇದ್ರು. ಯಾಕಂದ್ರೆ ಪ್ರತಿಯೊಬ್ಬ ಮಾನವನಿಗೆ ಮನುಷ್ಯರಿಗೆ ಏನಿದ್ರು ಒಂದು ಭಯ ಇತ್ತು, ನಾನು ಸತ್ತೋದ್ರೆ ಎಲ್ಲಿ ಹೋಗ್ತೇನೆ ಅಂತ. ಸೊ ನಮ್ಮ ಪಾಪ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತ ಲೋಕಕ್ಕೆ ಬಂದಿದ್ದಾನೆ. ಯಾಕಂದ್ರೆ ಮಾನವನಿಗೆ ಗುರುತು ನಾವೆಲ್ಲರೂ ಪಾಪ ಮಾಡಿ ದೇವರ ಒಂದು ಮಹಿಮನ್ನು ಪಡ್ಕೊಳ್ತಾ ಇಲ್ಲ ಅಂತ ಗುರುತಾಗಿ ಆ ಪಾಪದಿಂದ ಬಿಡುಗಡೆ ಆಗ್ಬೇಕಂತ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಎಲ್ಲರಿಗೋಸ್ಕರ ದೇವರು ನಮ್ಮನ್ನು ಪ್ರೀತಿ ಮಾಡಿ ತನ್ನ ಒಬ್ಬನಾದ ಮಗನಾದಂತ ಯೇಸು ಕ್ರಿಸ್ತ ನಮಗೆ ಕೊಟ್ಟಿದ್ದಾನೆ. ಸೊ ಯೇಸು ಕ್ರಿಸ್ತ ಲೋಕಕ್ಕೆ ಬಂದಿದ್ದು ನಮಗೆ ರಕ್ಷಣೆ ಕೊಡುವಕ್ಕೆ. ಅಂದ್ರೆ ರಕ್ಷಣೆ ಅಂದ್ರೆ ಏನು? ನಾವು ನರಕಕ್ಕೆ ಹೋಗೋದು ತಪ್ಪಿಸಿ ನಮಗೆ ಪರಲೋಕಕ್ಕೆ ನಮ್ಮನ್ನ ಸೇರಿಸುವಕ್ಕೆ ಮಾರ್ಗವನ್ನು ಏರ್ಪಾಟು ಮಾಡಿದಂತ ಯೇಸು ಸ್ವಾಮಿ ನಮಗೆ ಹುಟ್ಟಿದಾರಂತ ಈ ಬೈಬಲ್ ತಿಳಿಯಲ್ಪಡಿಸ್ತಾ ಇದೆ. ಸೊ ಇವತ್ತು ನಾವು ಎಲ್ಲ ದೇವರಲ್ಲಿ ಒಂದು ದೇವರಂತ ಯೇಸು ಕ್ರಿಸ್ತನ ನಂಬಿದ್ರೆ ಆಗೋದಿಲ್ಲ. ಆದ್ರೆ ಯೇಸು ಕ್ರಿಸ್ತ ಮಾತ್ರನೇ ನನಗೆ ಪರಲೋಕಕ್ಕೆ ಮಾರ್ಗ. ಒಬ್ಬರೇ ನನ್ನ ಪಾಪಗಳನ್ನು ಕ್ಷಮಿಸಕ್ಕೆ ಆತ ನನಗೆ ಶಕ್ತಿ ಇದೆ. ಆತ ನನಗೋಸ್ಕರ ಸತ್ತೋಗಿ ತಿರುಗಿ ಎದ್ದಾಳಂತ ನಾವು ಆ ವಿಶ್ವಾಸದಿಂದ ಬಾಯಿಂದ ಅರಿಕೆ ಮಾಡಿದ್ರೆ ನಮಗೆ ರಕ್ಷಣೆ ಆಗುತ್ತೆ. ಸೊ ಬಹಳ ಸಾರಿ ನಮ್ಮ ಈ ಲೋಕದಲ್ಲಿ ಇರೋರಿಗೆ ಎಲ್ಲರಿಗೆ ಏನು ಯೇಸು ಸ್ವಾಮಿ ಬೇಕು. ಯಾಕೆ? ಸ್ವಸ್ಥತೆಗೋಸ್ಕರ, ಇಲ್ಲ ಪ್ರಾರ್ಥನೆ ಮಾಡಿದ್ರೆ ಏನೋ ನಮಗೆ ಸ್ವತಂತ್ರ ದಯಪಾಲಿಸ್ತಾನ ಅಂತ ಬರ್ತಾ ಇದ್ದಾರೆ ಬಹಳ ಜನ. ಆದ್ರೆ ಎಲ್ಲಕ್ಕಿಂತ ಮೊದಲು ಯೇಸು ಕ್ರಿಸ್ತನ ನಾನು ನಂಬಿದರೆ ನನ್ನ ಜೀವಿತದಲ್ಲಿ ರಕ್ಷಣೆ ಮಾತ್ರ ಅಲ್ಲ, ಎಲ್ಲವನ್ನು ಒದಗಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ನಿನಗೆ ನನಗೆ ಈ ಲೋಕದಲ್ಲಿ ಯಾಕೆ ಕಷ್ಟಗಳು, ನಮಗೆ ಯಾಕೆ ಬಾಧೆಗಳು, ನಮ್ಗೆ ಯಾಕೆ ಆಶೀರ್ವಾದ ಬರ್ತಾ ಇಲ್ಲ ಅಂದ್ರೆ ನಮ್ಮ ಪಾಪಗಳು ಅಡ್ಡಿ ಬರ್ತಾ ಇದೆ. ಸೊ ಆ ಪಾಪಗಳನ್ನು ಜಲ್ದಿ ಸುಲಭವಾಗಿ ಅವರು ನಂಬೋದಿಲ್ಲ. ಆದ್ರೆ ಅವರ ಜೀವಿತದಲ್ಲಿ ಅನುಭವ ಪೂರಕವಾಗಿ ಅವರು ಯೇಸು ಕ್ರಿಸ್ತ ಏನಂತ ಅವ್ರು ನಂಬಿದರೆ ಮಾತ್ರ ಯೇಸು ಕ್ರಿಸ್ತ ಎಂತ ದೇವರಂತ ಅವ್ರಿಗೆ ಗೊತ್ತಾಗ್ತದೆ. ಆ ಹುಡುಗ ನಾನು ಹೇಳಿನಲ್ಲ, ರಾಜ ನೀನೇ ನನಗೆ ಬೇಕಂತ ಯಾವಾಗ ಅಪ್ಪಿಕೊಂಡನೋ ಅವತ್ತಿನಿಂದ ರಾಜ ಅದು ಎಲ್ಲವನ್ನು ಕೊಡೋದಕ್ಕೆ ಆತ ಸಂಸಿದ್ಧನಾದ. ಯಾಕೆ? ಅದು ಆತ ಕೊಟ್ಟಿದ್ದ ಒಂದು ವಾಗ್ದಾನ. ಅದೇ ರೀತಿಯಾಗಿ ಯೇಸು ಕ್ರಿಸ್ತ ಲೋಕಕ್ಕೆ ಲೋಕ ರಕ್ಷಕನಾಗಿ ಬಂದು ಎಲ್ಲವನ್ನು ಕೊಡೋದಕ್ಕೆ ನಮ್ಗೆ ಸಿದ್ಧನಾಗಿದ್ದಾನೆ. ಹಲ್ಲೆಲೂಯ. ಅದು ನೀನು ನಾನು ನಂಬಬೇಕು, ಅದು ನಾವು ಅನುಭವಿಸಬೇಕು ಪ್ರತಿದಿನ ಯೇಸು ಸ್ವಾಮಿ ಅಂತ ಬಂದು. ಅದು ಅಷ್ಟೇ ಬಿಟ್ಟು ಏನೋ
ಕ್ರಿಸ್ಮಸ್ ಸೀಸನ್ ನಲ್ಲಿ ಇಲ್ಲ ಕ್ರಿಸ್ಮಸ್ ಇಂಥ ಮೀಟಿಂಗ್ ನಲ್ಲಿ ಬಂದ್ರೆ ಮಾತ್ರ ಯೇಸು ಸ್ವಾಮಿ ಬೇಕಂತ ಬಂದ್ರೆ ಅದು ವ್ಯರ್ಥ. ಯೇಸು ಸ್ವಾಮಿ ನಿಜವಾದಂತ ದೇವರು, ಆತ ನನ್ಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾನಂತ ನೀನು ನಂಬಿ ಅಂಗೀಕಾರ ಮಾಡಿದ್ರೆ ಅದು ನಿನ್ನ ಜೀವಿತದಲ್ಲಿ ಏನಾಗ್ತದ, ಅದು ಆಶೀರ್ವಾದವಾಗಿ ಆಗುತ್ತದೆ, ನಿನಗೆ ಬಿಡುಗಡೆ ಆಗ್ತದ ನಿನ್ನ ಪಾಪದಿಂದ. ಹಲ್ಲೆಲೂಯ. ಸೊ ಇವತ್ತು ಯೇಸು ಸ್ವಾಮಿ ನಿನಗೆ ನನಗೆ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಲೋಕಕ್ಕೆ ಬಂದಿದ್ದಾನಂತ ನಂಬಬೇಕು. ಹಲ್ಲೆಲೂಯ. ಸೊ ಯಾವಾಗ ನಾವು ಆ ರೀತಿಯಾಗಿ ನಂಬಿತವ ನಮ್ಮ ಜೀವಿತದಲ್ಲಿ ಏನಾಗ್ತದ, ಆಶೀರ್ವಾದ ನಮ್ಮ ಜೀವಿತದಲ್ಲಿ ಸಂತೋಷ ಆಗ್ತದೆ. ಈ ಲೋಕದಲ್ಲಿ ಎಲ್ಲಿ ಹೋದ್ರೆ ಕಡೆ ನಮ್ಗೆ ಸಂತೋಷ ಸಿಗೋದಿಲ್ಲ. ಅದಕ್ಕೆ ಆ ದೂರತೆ ಫಸ್ಟ್ ದೇವರ ದೂರತೆಗಳು ಬಂದು ಆ ಗುರುಬರ್ಗೆ ಹೇಳಿದ್ದೇನೋ, ಭಯ ಬೇಡ ಬೇಡ. ಸೊ ಈ ಲೋಕದಲ್ಲಿ ಎಲ್ಲರಿಗೆ ಒಂದು ಭಯ ಐತೆ. ಭಯ ಇಲ್ಲ ಅಂತವ್ರು ಯಾರನ್ನ ಇದ್ದೀರ ಹೇಳ್ರಿ, ಕೈ ಇದ್ರಿ, ನಿಮ್ಗೊಂದು ಒಳ್ಳೆ ಪ್ರೈಸ್ ಕೊಡ್ತೀನಿ. ಇಲ್ಲ ನನ್ಗೆ ಭಯ ಇಲ್ಲಪ್ಪ ಅಂತ ಇರೋರು ಯಾರನ್ನ ಇದ್ರೆ ಕೈ ಇದ್ರಿ. ಭಯ ಇಲ್ಲಪ್ಪ, ಹಂಗಿದ್ರೆ ಬರಲ್ಲ ಏನೋ. ಆದ್ರೆ ನಿನ್ಗೆ ತಿಳಿದಂತ ರೀತಿಯಲ್ಲಿ ಯಾವುದೋ ಒಂದು ಭಯ ಐತೆ. ನಿನ್ ಮಕ್ಕಳಕ್ಕೋಸ್ಕರ ನಿನ್ಗೆ ಭಯ ಇಲ್ಲಮ್ಮ ಏನಮ್ಮ, ಅಲ್ಲ ಅಕ್ಕ, ನಿನ್ನ ಭವಿಷ್ಯತ್ತಕ್ಕೋಸ್ಕರ ನಿನ್ಗೆ ಭಯ ಇಲ್ಲ, ನಿನ್ನ ಮಕ್ಕಳು ಏನಾಗ್ತಾರಂತ ಭಯ ಇಲ್ಲ, ಎಲ್ಲರಿಗೂ ಐತೆ. ನಾವು ಸುಮ್ಮನೆ ಅನ್ಬೋದು. ಇವತ್ತು ನಾನು ಕೇಳಿದಂತ ಪ್ರತಿಯೊಬ್ಬರಿಗೆ ಗುರುತು ನನ್ನ ಮಕ್ಕಳು ಏನಾಗ್ತಾರೋ, ಈ ಲೋಕದಲ್ಲಿ ಇರುವಾಗ ಪ್ರತಿಯೊಬ್ಬರಿಗೆ ಯಾವುದೋ ಒಂದು ಭಯ. ಏನೋ ತಂದೆ ತಾಯಿಗಳಿಗೆ ಏನು ಭಯ, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಭವಿಷ್ಯಕ್ಕೆ ಏನಾಗ್ತದೆ. ಸರಿ, ಚೆನ್ನಾಗಿ ಮಕ್ಕಳು ಓದಿದ ಮೇಲೆ ಏನ್ ಬಿಡ್ತಾ, ಕೆಲಸ ಸಿಗ್ತದೋ ಇಲ್ಲ ಅಂತ. ಕೆಲಸ ಸಿಕ್ಕಿದ ಮೇಲೆ ಎಂತ ಹುಡುಗಿ ಬರ್ತಾಳೋ ಏನ, ಮದುವೆ ಇಲ್ಲ ಆಗ್ತದೋ ಏನ. ಎಲ್ಲ ಮದುವೆ ಆಯ್ತಂಗೋ, 1 ವರ್ಷ ಆಯ್ತು ಮಕ್ಕಳಾಗಿಲ್ಲ, ಅಯ್ಯೋ ಮಕ್ಕಳು ಹುಡ್ತಾರೋ ಇಲ್ಲ. ಟೆನ್ಷನ್ ಎಲ್ಲರಿಗೂ ಒಂದು ಭಯ. ಸೊ ಇದು ಕಂಟಿನ್ಯೂಟ್ ಆಗಿ ಇದ್ದೇ ಇರ್ತದೆ ಪ್ರತಿಯೊಬ್ಬರ ಜೀವಿತದಲ್ಲಿ. ಇನ್ನ ಸ್ವಲ್ಪ ಜನಗೆ ಹೆಂಗ್ ಉಳ್ತಾ ಒಬ್ರು ಹೇಳ್ತಾ ಇದ್ರು, ಅವ್ರಿಗೆ ನಿದ್ದೆ ಮಾಡ್ಬೇಕಂದ್ರೆ ಭಯ ಅಂತ. ಯಾಕಪ್ಪ ಅಂದ್ರೆ, ಸರ್ ಯಾವಾಗ ನನ್ನ ಹಾರ್ಟ್ ಅಟ್ಯಾಕ್ ಅಕ್ಕಿ ಸತ್ತೋಗ್ತೀನಿ, ಅದಕ್ಕೆ ಹಂಗೇ ಇರ್ತಾನಂತ. ಅದು ಇಂಪಾಸಿಬಲ್. ಅಂದ್ರೆ ಅವನಿಗೆ ಇಂಥ ಭಯ. ಇನ್ನೊಬ್ಬರಿಗೆ ಒಬ್ಬರು ಹೇಳ್ತಾನ, ಸರ್ ನನ್ನ ಹೊರಗಡೆ ಹೋಗ್ತಿರೋ ಭಯ ಸರ್, ಎಲ್ಲಿ ಆಕ್ಸಿಡೆಂಟ್ ಸತ್ತೋಗ್ತೀನಿ ಅಂತ. ಸೊ ಪ್ರತಿಯೊಬ್ಬರಿಗೆ ಯಾವುದೋ ಒಂದು ಭಯ. ಇನ್ನೊಬ್ಬ ಸ್ವಲ್ಪ ಜನ ಇದ್ದಾರೆ, ಅವ್ರಿಗೆ ಯಾವಾಗ ನೋಡಿದ್ರೆ ಒಂದು ಭಯ. ಏನಂದ್ರೆ ಏನೋ ಅವ್ರಿಗೇನೋ ಅನಿಸ್ತದಂತ. ಒಬ್ಬ ಡಾಕ್ಟರ್ ಹೇಳ್ತಾ ಇದ್ರು, ಅವ್ರು ಕುತ್ಕೊಂಡು ಇರ್ತಾರೆ, ಯಾರೋ ಬದಿಗೂ ಬಂದು ಮಾತಾಡ್ತೀನಿ, ಏನೋ ಯಾರೋ ಕುಸಿ ಮಾತಾಡಕ್ಕೆ ಹೇಳಿರ್ತದ, ನನಗೆ ಭಯ ಆಗ್ತದೆ ಸರ್. ಸೊ ಇಂಥ ಭಯದಿಂದ ನಮ್ಮನ್ನ ತಪ್ಪಿಸೋಕೆ ಈ ಲೋಕಕ್ಕೆ ಯೇಸು ಸ್ವಾಮಿ ಬಂದಿದೆ. ಇವತ್ತು ನಿನ್ನ ಎಂಥ ಭಯನ ಇರ್ಬೋದು, ನಿನ್ನ ಎಂಥ ಸಮಸ್ಯೆನ ಇರ್ಬೋದು, ನೀನು ಯೇಸು ಸ್ವಾಮಿ ಹತ್ರ ಬಂದ್ರೆ ನಿನಗೆ ಬಿಡುಗಡೆ ಆಗ್ತದೆ. ಆ ಟೆನ್ಷನ್ ಇರೋದಿಲ್ಲ. ಅದಕ್ಕೆ ಬೈಬಲಲ್ಲಿದೆ ಏನಂತ ಗೊತ್ತಾ, ಆತನ ಭವಿಷ್ಯತ್ತನ್ನು ಆತನ ಕೈನಲ್ಲಿದೆ. ಹಿ ಹೋಲ್ಡ್ಸ್ ಮೈ ಫ್ಯೂಚರ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ನನ್ನ ಭವಿಷ್ಯತ್ತು ನನಗೆ ಗೊತ್ತಿಲ್ಲ, ನಾಳೆ ಏನಾಗ್ತದೆ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಭವಿಷ್ಯತ್ತನ್ನು ಗೊತ್ತಿದ್ದವರು ಈ ಲೋಕದಲ್ಲಿ ಒಬ್ಬರೇ ಅವರು, ಯೇಸು ಸ್ವಾಮಿ. ಸೊ ಯೇಸು ಸ್ವಾಮಿಗೆ ನಿನ್ನ ಒಪ್ಪಿಸ್ಕೊಂಡ್ರೆ ಏನಾಗ್ತದೆ ಗೊತ್ತಾ, ನಿನ್ನ ಭಯ ಇರೋದಿಲ್ಲ. ಬಹಳ ಸಾರಿ ನಾನು ಕೆಲಸ ಮಾಡುವ ಪ್ಲೇಸ್ ಮೊದಲು ಹಗಿರಿನಲ್ಲಿ ಬಹಳ ನೋಟೇರಸ್, ಇವಾಗೆಲ್ಲ ಒಂದು 20 ವರ್ಷ ಕೆಳಗೆ ಅಲ್ಲಿ ಏನೋ ಹೊಲಿತಾ ಇದ್ರು, ಬಹಳ ಗಲಾಟೆ ಮಾಡ್ತಾರೆ. ನಮ್ಮ ಫ್ರೆಂಡ್ಸ್ ಹೇಳ್ತಾರೆ, ಯಾಕಂದ್ರೆ ನಾನು ಬಹಳ ಒಳ್ಳೆಯವನಂತ ಎಲ್ಲ ಗೊತ್ತು. ಯಾಕಂದ್ರೆ ನಿನಗೆ ಭಯ ಆಗೋದಿಲ್ಲ, ನೀವು ಅವರು ಹಂಗಿದ್ರ ಅಂತ. ನಾನು ಯಾವಾಗ ಭಯಪಟ್ಟಿಲ್ಲ. ಒಂದ್ಸಾರಿ ಚಾಲೆಂಜ್ ಕಡೆ ಆಯ್ತು, ನೀನು ಹೆಂಗ ಹೊರಗಡೆ ಬರ್ತೀವಿ, ಇವತ್ತು ಹೆಂಗ್ ಬಲ್ಲಾರಿ ಹೋಗ್ತೀಯ ಅಂತ. ಆದ್ರೆ ಕಡೆ ದೇವರು ಏನು ಮಾಡಿ, ದೇವ್ರು ನನ್ನ ಜೊತೆಗೆ ಇದಕ್ಕೋಸ್ಕರ ಯಾವುದು ಏನಾಗಿಲ್ಲ. ಆದ್ರೆ ಒಂದನ್ನ ವಿಷಯ ಹೇಳ್ತೀನಿ, ಯಾಕಂದ್ರೆ ನಾವು ಮಾಡ್ತಾ ಇರೋ ಆ ಪ್ಲಾಂಟ್ ಹೆಂಗಿದೆ ಅಂದ್ರೆ, ಯಾವ ಟೈಮ್ ನಲ್ಲಿ ಎಕ್ಸ್ಪ್ಲೋರ್ ಆಗತ್ತೆ ಅಂತ ಪ್ಲಾಂಟ್ ಅದು ನಾವು ಮಾಡ್ತಾ ಇರುವ ಕೆಲಸ. ಆದ್ರೆ ಇವತ್ತು ಕಡೆ ನಾನು ಸಜೀವನಾಗಿ ಇದ್ದೀನಂದ್ರೆ ಇದು ಒಂದು ಕೃಪೆ. ಸೊ ನಾವು ಟೆನ್ಷನ್ ಪಡೆದು ಇಲ್ಲಂದ್ರೆ ಭಯದಿಂದ ನಾವು ಜೀವಿಸಿದ್ರೆ ಏನಾಗಲ್ಲ. ಆದ್ರೆ ನಮ್ಮನ ಜೀವಿತವನ್ನು ಯೇಸು ಸ್ವಾಮಿಗೆ ಒಪ್ಪಿಸಿದ್ರೆ, ಆತನ ಕೈಗೆ ನಾವು ಕೊಟ್ಟಿದ್ರೆ
ನಮ್ಮ ಭವಿಷ್ಯವನ್ನು ರೂಪಿಸುವಂತ ದೇವರ ಆತನಾಗಿದೆ. ಹಲ್ಲೆಲೂಯ. ಅದಕ್ಕೆ ಅಲ್ಲಿ ದೂತ ಬಂದು ಹೇಳ್ತಾರೆ, ನೀವು ಭಯಪಡಬೇಡ್ರಿ, ನೀವು ಒಂದು ಶುಭವಾರ್ತೆ ಕೊಡ್ತಾ ಇದ್ದೀನಿ. ಸೊ ಇವತ್ತು ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಒಂದು ವೇಳೆ ಭಯದಿಂದ ನೀನು ನಡೆಸ್ತಾ ಇದ್ದರೆ, ಒಂದು ವೇಳೆ ನಿನಗೆ ಡಾಕ್ಟರ್ಸ್ ಬಂದು ಇವತ್ತು ನಿನಗೆ ಈ ರೋಗ ಬಂದಿದೆ ಅಂತ ಹೇಳ್ತಾ ಇರುವಾಗ ಯಾವ ರೀತಿ ಆಗಿರ್ತಾರೆ, ಒಂದು ವೇಳೆ ನಿಮ್ಮ ಗಂಡನು ದಿನಾಲೇ ನಿನ್ನ ಕಷ್ಟಪಡಿಸ್ತಾ, ಇಲ್ಲಾಂದ್ರೆ ಒಂದು ಭಯದಿಂದ ನಡೆಸ್ಕೋತಾ ನಿನ್ನ ನೋಡ್ಕೊಂತ ಇದ್ರೆ, ಇವತ್ತು ಆ ಭಯದಿಂದ ನಿನಗೆ ಬಿಡುಗಡೆ ಆಗುತ್ತದೆ. ಯೇಸು ಸ್ವಾಮಿನ ನಂಬಿದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹತ್ರ ಬಂದ್ರೆ ನೀನು ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ, ಆತ ನಿನ್ನ ದೇವರಾಗಿದ್ರೆ ಆಟೋಮೆಟಿಕ್ ಆಗಿ ನಿನ್ನ ಜೀವಿತದಲ್ಲಿ ಆ ಭಯವನ್ನು ತೆಪ್ಪಿಸಿ ನಿನಗೆ ಒಂದು ಬಿಡುಗಡೆ ಕೊಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಒಂದು ಕಥೆ ಹೇಳಿ ನಾನು ಮುಗಿಸ್ತೇನೆ. ಒಂದ್ಸಾರಿ ಒಬ್ಬ ಏನಂತಾರ, ಒಬ್ಬ ಆಕಿ ಅಂದ್ರೆ ಮದುವೆ ಆಗಿದೆ. ಆಕೆ ಯೇಸು ಸ್ವಾಮಿ ನಂಬಿ ಆಕಿ ಪ್ರತಿದಿನ ಚರ್ಚ್ಗೆ ಹೋಗ್ತಾ ಇದ್ರು. ಗಂಡಗೆ ಇಷ್ಟ ಇಲ್ಲ. ಗಂಡಗೆ ಏನಂದ್ರೆ ಚರ್ಚ್ಗೆ ಹೋಗಿ ನೀನು ಓದಿದ್ದೀನಿ, ನಾನು ಕಲಿತೀನಿ ಅಂತ ಹೇಳ್ತಾ ಇದ್ದಂತ. ಸೊ ಸೀಕ್ರೆಟ್ ಆಗಿ ನಾನು ಬಜಾರ್ಗೆ ಹೋಗ್ತಿದ್ದೆ ಇಲ್ಲ ಅಂತ ಆಕಿ ಚರ್ಚ್ಗೆ ಹೋಗ್ತಾ ಇದ್ರು. ಸರಿ, ಒಂದ್ ದಿವಸ ಏನಾಯ್ತು, ಒಂದು ಮೀಟಿಂಗ್ ನಡೀತಾ ಇದ್ದ ಅವ್ರ ಚರ್ಚ್ಗೆ. ಆ ಚರ್ಚ್ಗೆ ಹೋಗಿದ್ದಾಳ. ಅವತ್ತು ಪ್ರಸಂಗ ಚೆನ್ನಾಗಿದ್ದಕ್ಕೋಸ್ಕರ 8 ಗಂಟೆಗೆ ಹಿಂಗಿದ್ದ ಕಡೆ ಮನೆಗೆ ಬರ್ತಾ ಇದ್ದಳು. ಆಕೆ ಯಾರಿಗೂ ಗಂಡಗೆ ಗುರ್ತಾಗಲಿಲ್ಲ, ಎಲ್ಲಿ ಹೋದ್ರ ಕಡೆ ಒಂದು ಬರೋದು. ಆದ್ರೆ ಅವತ್ತು ಆ ಮೀಟಿಂಗ್ ಚೆನ್ನಾಗಿದ್ದಕ್ಕೋಸ್ಕರ, ವಾಕ್ಯ ಚೆನ್ನಾಗಿದ್ದಕ್ಕೋಸ್ಕರ ಆಕೆಗೆ ಟೈಮ್ ನೋಡ್ಕೊಂಡಿಲ್ಲ. 10 ಗಂಟೆ ಆಗ್ಬಿಡ್ತು. ಆದ್ರೆ ಮನೆಗೆ ಬರುವಾಗ ಆಕೆ ಗುಡ್ತಾ ಇದ್ದಾರೆ, 10 ಗಂಟೆ ಇವತ್ತು ಆಯ್ತು, ನನ್ನ ಗಂಡ ಗ್ಯಾರಂಟಿ ನಾನು ಇವತ್ತು ಏನೋ ಮಾಡ್ತಾನಂತ. ಸೊ ಆಕೆ ಮನೆಗೆ ಒಳಗೆ ಬಂದಿದ ತಕ್ಷಣ ಗಂಡ ಫುಲ್ ಕೋಪದಿಂದ ಕತ್ತಿ ತಗೊಂಡು, ಇವತ್ತಾಯ್ತು ನಾನು ನಿನ್ನ ಕೊಲ್ಲು ಬಿಡ್ತೀನಿ ಅಂತ ಬಂದಾನ. ಅವಾಗ ಇಮ್ಮಿಡಿಯೇಟ್ ಆಗಿ ಆಕೆಗೆ ಆ ಕೇಳಿದ ಪ್ರಸಂಗದ ಒಂದು ಮಾತು ಆಕೆ ನೆನಪಿನಲ್ಲಿ ಬಂತು. ನೀನು ಏನು ಈ ಲೋಕದಲ್ಲಿ ಬಂಧಿಸಿದ್ರೆ ಅದು ಪರಲೋಕದಲ್ಲಿ ಬಂಧಲ್ಪಡ್ತದ ಅಂತ ಹೇಳಿದ ವಾಕ್ಯ ಹಾಕಿ ಇಟ್ಕೊಂಡು, ಯೇಸು ನಾಮದಲ್ಲಿ ನಿನ್ನ ಕೈಯನ್ನು ಬಂಧಿಸ್ತೀನಿ ಅಂತ ಹೇಳೋಣ. ಆ ಗಂಡನ ಕೈ ಹೆಂಗೆ ಇಟ್ಬಿಟ್ಟು, ಹಲ್ಲೆಲೂಯಾ. ಸೊ ಆ ಕೈ ಹಿಂದೆ ಹೋಗ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ. ಹೊಲಿಬೇಕಂತ ಇದ್ದಾನ, ಆದ್ರೆ ಆತನ ಕೈ ಬರ್ತಾ ಇಲ್ಲ. ಅವಾಗ ಗಂಡಗೆ ಗೊತ್ತಾಯ್ತು, ನೀನೇನೋ ಮ್ಯಾಜಿಕ್ ಮಾಡಿಬಿಟ್ಟಿ, ನೀನೇನೋ ಮಂತ್ರ ಮಾಡಿಬಿಟ್ಟಿ, ನನ್ನ ಕೈ ಬರ್ತಾ ಇಲ್ಲಮ್ಮ, ಫಸ್ಟ್ ನನ್ನ ಕೈ ಬರೋಕೆ ಮಾಡೋಣ. ಅವಾಗ ಆಕೆ ಹೇಳೋಣಂತ, ನಾನು ನಂಬಿದಂಥ ದೇವರು ಸಜೀವನಾದಂಥ ದೇವರಾಗಿದ್ದಾನ. ಆತ ನಿನ್ನ ನಂಬಿದ ನಿನ್ನ ಜೀವಿತದಲ್ಲಿ ನಿಜವಾದಂಥ ಸಂತೋಷ, ಈ ಕೋಪ, ಈ ಕ್ರೋಧ ಬರೋದಿಲ್ಲ ಅಂತ ಹೇಳಿ, ನೀನು ನಂಬಿತೀಯ ಅಂದ್ರೆ ನಾನು ಪ್ರಾರ್ಥನೆ ಮಾಡ್ತೀನಿ, ಇಲ್ಲಂದ್ರೆ ಇಲ್ಲ ಅಂದ. ನಾನು ಅಮ್ಮ, ನಾನು ಯೇಸು ಸ್ವಾಮಿ ನಂಬಿದ್ದೀನಿ, ಫಸ್ಟ್ ನನ್ನ ಕೈ ಬರ್ತಾ ಹೇಳ. ಅವಾಗ ಯೇಸು ನಾಮದಲ್ಲಿ ನಿನ್ನ ಕೈ ಮತ್ತೆ ಮಾಮೂಲಾಗ ಅಂತ ಹೇಳಿದ್ರೆ ಆಕೆ ಕೈ ಮಾಮೂಲಾಗಿ. ಸೊ ಅವತ್ತು ಆಕಿ ಯೇಸು ಸ್ವಾಮಿನ ನಂಬಿದಾಳ. ಹಲ್ಲೆಲೂಯಾ. ಆತ ಯೇಸು ಸ್ವಾಮಿ ನಂಬಿದಾನ. ಅದೇ ರೀತಿಗೆ ಯೇಸು ಸ್ವಾಮಿನಲ್ಲಿ ನಾವಿದ್ರೆ ನಾವು ಏನು ಕೇಳಿದ್ವೋ ಆತ ಕೊಡುವಂತ ದೇವರ ಆಗಿದ್ದಾನ. ಅಷ್ಟು ಮಾತ್ರ ಅಲ್ಲ, ನಾವು ಏನು ಬಂಧಿಸ್ತೋ ಅದು ಬಂಧಲ್ಪಡ್ತದ. ಹಲ್ಲೆಲೂಯಾ. ಸೊ ಇಂಥ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಬೇಕಾ ಬೇಡ ಹೇಳ್ರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಬೇಕು. ನನ್ನ ಪಾಪಗಳು ಕ್ಷಮಿಸಲ್ಪಡಬೇಕು. ನಾನು ಕಡೆ ಯೇಸು ಸ್ವಾಮಿ ಮಗನಾಗಿ ಇರ್ಬೇಕಂತ ಇಷ್ಟಪಡೋರು ಇವತ್ತು ಮಧ್ಯಾಹ್ನ ಸಮಯದಲ್ಲಿ ಒಂದೊಂದು ನಿರ್ಧಾರ ತಗೋರಿ. ಯಾಕಂದ್ರೆ ದೇವರು ಈ ಅವಕಾಶ ಎಲ್ಲರಿಗೂ ಕೊಡೋದಿಲ್ಲ. ಒಂದೊಂದು ಸಾರಿ ಕೊಡೋ ನಿಮ್ಗೆ ಸಿಕ್ಕೋದು ಮತ್ತೆ ಇನ್ನ ನನ್ನ ಜೀವಿತ ಇದೆ ಅಂತ ಅನ್ಕೊಳಕ್ಕಾಗೋದಿಲ್ಲ. ಈ ಹೊಸ ವರ್ಷದಲ್ಲಿ ದೇವರು ನಮ್ಮ ಒಟ್ಟಿಗೆ ಮಾತನಾಡುವಾಗ ಒಂದು ನಾವು ಕ್ಷಣ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನೀನು ನನಗೆ ಬೇಕು, ನನ್ನ ಪಾಪಗಳು ಕ್ಷಮಿಸಲ್ಪಡಬೇಕಂತ. ಒಬ್ಬ ಒಳ್ಳೆ ಆಕ್ಟ್ರೆಸ್, ಬಹಳ ಅಂದವಾಗಿ ಸುಂದರವಾಗಿದ್ರು. ಹಾಗಾದ್ರೆ ದೇವರೊಂದು ಸೇವಕರು ದೇವರು ಅವಾಗ ಒಬ್ಬ ಸೇವಕನ ಹತ್ರ ಮಾತಾಡಿ, ಹೋಗ ಹಾಗಾದ್ರೆ ಹೋಗಿ ಹೇಳು ನಾನು ಸುವಾರ್ತೆವನ್ನು ಅಂತ ಹೇಳುವಾಗ, ಈ ಪಾಸ್ಟರ್, ಈ ಸೇವಕರು ಹೋಗಿ, ಏನಮ್ಮ, ಯೇಸು ಸ್ವಾಮಿ ನಂಬಮ್ಮ, ನಿನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಇಲ್ಲಂದ್ರೆ ನಿನ್ನ ಜೀವಿತ ಅದು ಶೂನ್ಯ ಅಂತ ಹೇಳುವಾಗ, ನನಗೆ ಯೇಸು ಸ್ವಾಮಿ ಬೇಡ, ನನಗೆ ಫುಲ್ ಬ್ಯುಸಿ ಇದ್ದೀನಿ, ನನಗೆ ಯಾವುದು ಬೇಡ ಅಂತ ಆಕೆ ತಿರಸ್ಕರಿಸಿ
ಕಾರ್ನಲ್ಲಿ ಹೋಗ್ತಾ ಇರೋವಾಗ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ರು. ಅಲ್ಲೆಲೂಯ. ಸೊ ಆ ಚಾನ್ಸ್ ದೇವರು ಕೊಟ್ಟಿದ್ದಾನ, ಅವತ್ತು ಹಾಕಿ ಆ ಯೇಸು ಸ್ವಾಮಿನನ್ನು ಅಂಗೀಕರಿಸಿರಿ. ಅದೇ ಚಾನ್ಸ್ ನಿಮಗೆ ಕೂಡ ಇವತ್ತು ದೇವರು ಕೊಡ್ತಾ ಇರ್ಬೋದು. ದೇವರೇ ನೀನು ಒಂದು ವೇಳೆ ಹಿಂಗಿರ್ತದೆ ನಮ್ಮ ಭವಿಷ್ಯದ ಗೊತ್ತಿಲ್ಲ, ಆದ್ರೆ ಯೇಸು ಸ್ವಾಮಿ ಇವತ್ತು ನಮಗೆ ಬಂದು ದೇವರೇ ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ಮಗನಾಗಿ ಮಾಡ್ಕೋ ಅಂತ ನಾವು ಪ್ರಾರ್ಥನೆ ಮಾಡಿದ್ರೆ ಆತ ಕ್ಷಮಿಸಿ ಆತನ ಮಕ್ಕಳಾಗಿ ನಮ್ಮನ್ನ ಮಾಡಿಕೊಳ್ಳಕ್ಕೆ ಸಂಸಿದ್ಧನಾಗಿದ್ದಾನೆ. ಸೊ ಇವತ್ತು ಕಣ್ಣು ಮುಚ್ಕೊಂಡು ಒಂದು ನಿಮಿಷ ಇಷ್ಟವರೆಗೆ ದೇವರೊಂದು ವಾಕ್ಯವನ್ನು ಕೇಳಿದ್ವಿ. ಯೇಸು ಸ್ವಾಮಿ ನಿನ್ಗೋಸ್ಕರನೇ ಈ ಲೋಕಕ್ಕೆ ಬಂದಿದ್ದಾನ, ನಿನ್ನ ಪಾಪಗಳನ್ನು ಕ್ಷಮಿಸುವಕ್ಕೆ, ನಿಮ್ಮನ್ನ ಬಿಡುಗಡೆ ಕೊಡುವಕ್ಕೆ ಈ ಲೋಕಕ್ಕೆ ಬಂದಿದ್ದಾನಂತ ನೀನು ಕೇಳಿರುವಾಗ ಇವತ್ತು ನಿನ್ನ ಜೀವಿತದಲ್ಲಿ ಹೌದು ನನಗೆ ಯೇಸು ಸ್ವಾಮಿ ಬೇಕು, ನನ್ನ ಪಾಪಗಳು ಕ್ಷಮಿಸಲ್ಪಡಬೇಕು, ನಾನು ಕೂಡ ರಕ್ಷಣೆ ಹೊಂದಬೇಕು, ಪರಲೋಕಕ್ಕೆ ಹೋಗ್ಬೇಕು, ನನಗೆ ಯೇಸು ಸ್ವಾಮಿ ಇದ್ರೆ ಎಲ್ಲವನ್ನು ಆತ ಕೊಡುವಂತ ದೇವರಂತ ನೀನು ನಂಬಿದ್ರೆ, ಇವತ್ತು ನನಗೆ ಯೇಸು ಸ್ವಾಮಿ ಬಿಡುಗಡೆ ಕೊಡುತ್ತಾರಂತ ನೀನು ನಂಬಿದ್ರೆ, ನೀವು ಒಂದು ಸಾರಿ ನಿಮ್ಮ ಕೈಯನ್ನು ಎತ್ತಿ ನನಗೆ ತೋರಿಸಿದ್ರೆ ಒಂದು ಸಣ್ಣ ಪ್ರಾರ್ಥನೆ ಹೇಳ್ತೀನಿ. ಆ ಪ್ರಾರ್ಥನೆ ನೀವು ಮಾಡಿದರೆ ನೀವು ಕೂಡ ಯೇಸು ಸ್ವಾಮಿ ಮಗಳಾಗ್ತೀನಿ. ನನಗೆಲ್ಲ ತೋರಿಸ್ತಾ ಇರುವುದನ್ನ ಆ ಕೈ ಯೇಸು ಸ್ವಾಮಿ ತೋರಿಸ್ತೀನಿ. ಈ ಸಮಯದಲ್ಲಿ ದೇವರೇ ಯೇಸು ಸ್ವಾಮಿ ನಾನು ನಂಬುತ್ತಾ ಇದ್ದೇನೆ, ನೀನೇ ನಿಜವಾದಂತ ದೇವರು, ಈ ನನ್ನ ಪಾಪಗಳನ್ನು ಕ್ಷಮಿಸುವಂತ ದೇವರು ನೀನಾಗಿದೆ ಅಂತ ನಂಬುವರು ದಯವಿಟ್ಟು ಕೈಗೆ ತೋರಿಸಿ ಒಂದ್ಸಾರಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಮಾಸ್ಟರ್. ಈ ಸಣ್ಣ ಪ್ರಾರ್ಥನೆ ನಾನು ಹೇಳ್ತೀನಿ, ಆ ಪ್ರಾರ್ಥನೆಯನ್ನು ನೀವು ಮಾಡ್ರಿ, ಆಮೇಲೆ ನಾನು ಮುಗಿಸ್ತೇನೆ. ಯೇಸು ಸ್ವಾಮಿ ನೀನೇ ನಿಜವಾದಂತ ದೇವರು, ನಾನು ನಂಬುತ್ತಾ ಇದ್ದೀನಿ. ದೇವರೇ ನಾನು ಪಾಪಿನಿ, ನನ್ನ ಪಾಪಗಳನ್ನು ಕ್ಷಮಿಸಿ ನಿನ್ನ ರಕ್ತದಿಂದ ನನ್ನ ತೊಳೆದು ನಿನ್ನ ಮಗನಾಗಿ ನನ್ನ ಮಾಡಿಕೊಡಬೇಕಂತ ಪ್ರಾರ್ಥಿಸ್ತಾ ಇದ್ದೀನಿ. ಯೇಸು ಸ್ವಾಮಿ ನೀನೇ ನನ್ನ ದೇವರು, ಇವತ್ತಿನಿಂದ ನಿನ್ಗೋಸ್ಕರ ನಾನು ಜೀವಿಸುವಕ್ಕೆ ಸಹಾಯ ಮಾಡಬೇಕಂತ ಪ್ರಾರ್ಥಿಸ್ತಾ ಇದ್ದೀನಿ. ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೀನಿ. ಆಮೆನ್. ಓಕೆ, ನಿಮ್ಗೋಸ್ಕರ ಪ್ರಾರ್ಥನೆ ವಹಿಸ್ತೇನೆ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಯೇಸುವೆ, ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ತಂದೆಯಾದ ಯೇಸುವೆ, ಈ ಮಧ್ಯಾಹ್ನ ಸಮಯದಲ್ಲಿ ದೇವರೇ ನಿಮ್ಮ ವಾಕ್ಯದಿಂದ ಪ್ರತಿಯೊಬ್ಬರ ಒಟ್ಟಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ದೇವರೇ, ಯಾರ್ಯಾರು ಇವತ್ತು ನಿಮ್ಮನ್ನ ಅಂಗೀಕರಿಸಿ ನಂಬಿ ರಕ್ಷಣೆ ಹೊಂದಿಕೊಳ್ಬೇಕಂತ ಆಸೆ ಪಟ್ಟಿದ್ದಾರೋ ಅವರ ಜೀವಿತದಲ್ಲಿ ನೀವಿದ್ದು ನಡೆಸಬೇಕಂತ ಹೇಳ್ತಾರೆ. ಅಂಥದವರೆಗೆ ಅವರು ನಂಬಿಕೆಸ್ಥರಾಗಿ ಇನ್ನ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸಿ ನಿಮ್ಮನ್ನು ಹೆಚ್ಚಾಗಿ ತಿಳುಕೊಂಡು ನಿಮಗೋಸ್ಕರ ಜೀವಿಸುವ ಮಕ್ಕಳಾಗಿರುವಂತೆ ಸಹಾಯ ಮಾಡಬೇಕಂತ ಬೇಡುತ್ತಾ ಇದ್ದೀನಿ. ಅದೇ ರೀತಿಯಾಗಿ ಸೇರಿ ಬಂದಿದ್ದ ಪ್ರತಿಯೊಬ್ಬನ ಆಶೀರ್ವದಿಸಿರಿ ತಂದೆ. ಈ ಬಂದಿದ್ದ ಇವರೆಲ್ಲರೂ ದೇವರೇ ಯಾರು ರಕ್ಷಣೆ ಹೊಂದಿದ್ದಾರೋ ಅವರು ಪ್ರತಿ ಆದಿವಾರ ಇಲ್ಲಿ ಬರುವಂತೆ ನಿಮ್ಮ ವಾಕ್ಯವನ್ನು ಕೇಳಿ ಅದರಲ್ಲಿ ಬಲ ಹೊಂದುವಂತೆ ಸಹಾಯ ಮಾಡಬೇಕಂತ ಬೇಡುತ್ತಾ ಇದ್ದೀನಿ. ಮತ್ತೊಂದು ಸಾರಿ ತಾಯಿ ಮಕ್ಕ ಆನಂದಮ್ಮ ಅವ್ರು ಮಾಡ್ತಿರೋ ಸೇವನ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಿ ನೀವೇ ಮಹಿಮೆ ಹೊಂದಬೇಕಂತ ಬೇಡುತ್ತಾ ಮತ್ತೊಂದು ಸಾರಿ ಇಲ್ಲಿ ಇರುವವರು ಪ್ರತಿಯೊಬ್ಬರ ರಕ್ಷಣಾ ಮಾರ್ಗದಲ್ಲಿ ಬರುವಂತೆ ಸಹಾಯ ಮಾಡಬೇಕಂತ ಬೇಡುತ್ತಾ ಈ ಪ್ರಾರ್ಥನೆ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ವಿ ತಂದೆ. ಆಮೆನ್. ಹಲ್ಲೆಲೂಯಾ.